ಸೆಟ್ಟಿಂಗ್ ಉಂಟು ಇನ್ನು ಇಂಡೋರ್ ಸೆಟ್ಟಿಂಗ್. ಬನ್ನಿ 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 ಸರ್ ಇದನ್ನ ಹಾಕಿ ಕಡಿಮೆ ಇದನ್ನ ಹಾಕಿ ಮುಖ ತೋರಿಸಿದ್ಲಾಗೆ ಹಾಗೆ ಮುಖ ತೋರಿಸಿ ಹಾಗೆ ಎಲ್ಲ ಹಾಕಿದ್ದು ಮುಖ ತೋರಿಸಿ ಮುಖ ತೋರಿಸಿ ಹಾಗೆ ಹಾಗೆ ಬರ್ತೈತೆ ಮುಖ ತೋರಿಸಿ ಹಾಗೆ 15 ಶಾಲೆ ಹಾಕೋದು ನಮಗೆ 15 ಶಾಲೆ ಓಕೆ ಓಕೆ ಆಯ್ತಾಯ್ತು. ಓಕೆ ನೆಕ್ಸ್ಟ್ ಬನ್ನಿ ಓಕೆ ಓಕೆ ನೆಕ್ಸ್ಟ್ ನಿಮ್ಮ ಶಾಲೆ ಹಾಕಿಲ್ಲ
ಈಗಾಗಲೇ ಪೂರ್ಣಗೊಂಡಿರುವ ಕುಂದಾಪುರ ಬೈಂದೂರು ಹಾಗೂ ಕಾಪು ತಾಲೂಕು ಅಧ್ಯಕ್ಷರುಗಳ ಪದಗ್ರಹಣ ಹಾಗೂ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಸುಂದರ ಆರಂಭ. ದೀಪ ಪ್ರಜ್ವಲನೆಯೊಂದಿಗೆ ನಮ್ಮ ಗಣ್ಯರು ವೇದಿಕೆಯಲ್ಲಿ ಹಾಗೂ ಪದಾಧಿಕಾರಿಗಳು ಎಲ್ಲರೂ ಕೂಡ ಒಂದು ಸುಂದರ ಆರಂಭವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಪದಾಧಿಕಾರಿಗಳು ಜಾಯಿನ್ ಆಗಬೇಕು ನಮ್ಮೊಟ್ಟಿಗೆ ಅಂತ ಕೇಳಿಕೊಳ್ತಾ ಇದ್ದೇನೆ. ನೋಡಿ ಪದಾಧಿಕಾರಿಗಳು ಎಲ್ಲ ಜಾಯಿನ್ ಆಗಬೇಕು. ನೋಡಿ ಥ್ಯಾಂಕ್ ಯು. ಈಗಾಗಲೇ ರಾಜ್ಯಾದ್ಯಂತ ನಾಡು ಉಡುಪಿ ಜಲ ಹಾಗೂ ಗಡಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಘಟಕ. ಇದೀಗ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಆರ್ ಪ್ರಭಾಕರ್ ಪೂಜಾರಿ ಅವರ ನೂತನವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ರಾಜು ಬಿ ಬಸ್ರೂರಿ ಅವರಿಗೆ ಅಭಿನಂದನೆಗಳು ನೀಡಲಿದ್ದಾರೆ. ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ಬೆಳೆಯಲಿ ಅಭಿನಂದನೆಗಳು ಸರ್. ನಿಮ್ಮ ನೇತೃತ್ವದಲ್ಲಿ ಕಾರ್ಮಿಕ ಘಟಕ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಅದೇ ರೀತಿ ಸಹಕಾರಿಯಾಗುತ್ತೆ ಅಂತಲೇ ಸರ್. ಸುನಂದಾ ಟಿ ಕೋಟ್ಯಾನ್ ಇವರು ಜಿಲ್ಲಾ ಮಹಿಳಾ ಘಟಕದ ಗೌರವ ಸಲಹೆಗಾರ. ಸುನಂದಾ ಟಿ ಕೋಟ್ಯಾನ್ ಮೇಡಮ್ ಅಭಿನಂದನೆಗಳು. ನಿಮ್ಮ ನೇತೃತ್ವದಲ್ಲಿ ಮಹಿಳಾ ಘಟಕ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಜಯೇಶ್ ಅಭಿನಂದನೆಗಳು ಮೇಡಮ್. ನಿಮ್ಮ ನೇತೃತ್ವದಲ್ಲಿ ಮಹಿಳಾ ಘಟಕ ಬೆಳೆಯಲಿ. ಮಹಿಳಾ ಘಟಕಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಭಿನಂದನೆಗಳು ಮೇಡಮ್. ಜಿಲ್ಲಾ ವಿತರಿಸ್ತಾ ಇದ್ದಾರೆ.
ಅಭಿನಂದನೆಗಳು ಮೇಡಮ್. ಅದೇ ರೀತಿ ಅಭಿನಂದನೆಗಳು ಸರ್. ಕುಂದಾಪುರ ನೂತನ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಶಿವ ಆರ್ ಪೂಜಾರಿ ಸರ್, ಅಭಿನಂದನೆಗಳು ಸರ್. ಕುಂದಾಪುರ ತಾಲೂಕು ಅಧ್ಯಕ್ಷರಾದ ಶಿವ ಶಿವ ಆರ್ ಪೂಜಾರಿ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಂಡು ತಾಲೂಕಿನ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಣ್ಣಪ್ಪ ಪೂಜಾರಿ ಅವರಿಗೆ ಅಭಿನಂದನೆಗಳು. ತಮ್ಮ ಆತ್ಮೀಯವಾದ ಚಪ್ಪಾಳೆಯ ಮೂಲಕ ಬೆಂಗಳೂರು ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಣ್ಣಪ್ಪ ಪೂಜಾರಿ ಅವರು, ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಆರ್ ಪ್ರಭಾಕರ್, ತಮಗೆ ಆತ್ಮೀಯವಾದ ಅಭಿನಂದನೆಗಳು. ಕಾಪೂರು ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀರಾಜುದ್ದೀನ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಮತ್ತು ಜಯ ಪೂಜಾರಿ ಅವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಇನ್ನಷ್ಟು ಎತ್ತರಕ್ಕೆ ಗರಿಷ್ಠಗೊಳ್ಳುತ್ತದೆ, ಇನ್ನಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳುತ್ತಾ ಶಾಲು ಹಾಕಿ ಗೌರವಿಸಬೇಕಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಇಡೀ ಟೀಮ್ನವರ ಹತ್ರ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಜಯ ಪೂಜಾರಿ ಅವರಿಗೆ, ಅಭಿನಂದನೆಗಳು. ಅದೇ ರೀತಿ ಕುಶಾಲ್ ಅಮೀನ್ ಸರ್ ನಮ್ಮ ಸಂಘಟನೆಗೆ ಇವತ್ತು ನಮ್ಮ ಸಂಘಟನೆಯ ಕಾರ್ಯವೈಖರಿಗಳನ್ನ ಮೆಚ್ಚಿ ನಮ್ಮ ಸಂಘಟನೆಗೆ ತಮ್ಮ ಸೇರ್ಪಡೆ ನಮಗೆ ಒಂದು ಅತಿ ಹೆಚ್ಚಿನ ಅಭಿಮಾನವನ್ನು ತಂದಿದೆ. ತಮ್ಮ ನೇತೃತ್ವದಲ್ಲಿ ನಮ್ಮ ಸಂಘಟನೆ ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕುಶಲ್ ಅಮೀನ್ ಸರ್ ತಮಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕುಶಲ್ ಅಮೀನ್ ಹಾಗೂ ಜಯ ಪೂಜಾರಿ ಅವರ ಸೇರ್ಪಡೆ ಅತಿ ದೊಡ್ಡ ಶಕ್ತಿಯಾಗಿ ಹೊರಟಿದೆ. ಅಭಿನಂದನೆಗಳು ಸರ್, ಅಭಿನಂದನೆಗಳು ಮೇಡಮ್. ಮಹಿಳಾ ಘಟಕಕ್ಕೆ ನಮ್ಮ ಸಂಘಟನೆಯ ಕಾರ್ಯವೈಖರಿಗಳನ್ನು ಇವತ್ತು ಮೆಚ್ಚಿ ನಮ್ಮ ಸಂಘಟನೆಗೆ ಸೇರ್ಪಡೆಗೊಳಿಸ್ತಾ ಇದ್ದಾರೆ ಡಾಕ್ಟರ್ ಶಶಿಕಲಾ ಮೇಡಮ್ ಅವರಿಗೆ ಎಲ್ಲರೂ ಅಧ್ಯಕ್ಷರಾದ ಆರ್ ಪ್ರಭಾಕರ್ ಪೂಜಾರಿ ಅವರಿಗೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ, ತಾಲೂಕು ಘಟಕದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳು ಸೇರಿದಂತೆ ಸದಸ್ಯರಿಗೆ, ಹಿರಿಯರಿಗೆ ಹಾಗೂ ಆಗಮಿಸಿರುವ ನನ್ನೆಲ್ಲ ಕನ್ನಡಾಭಿಮಾನಿ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಮೇಲೆ ವಿಶ್ವಾಸವಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಕುಂದಾಪುರ ತಾಲೂಕು ಅಧ್ಯಕ್ಷರ ಜವಾಬ್ದಾರಿಯನ್ನು ನನಗೆ ನೀಡಿರುವ ನಮ್ಮ ಪ್ರಭಾಕರ್ ಪೂಜಾರಿ ಅವರಿಗೆ ಹಾಗೂ ಜಿಲ್ಲಾ ಸಮಿತಿಗೆ ನನ್ನ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ನಾಡು, ನುಡಿ, ನೆಲ, ಜಲದ ರಕ್ಷಣೆಗಾಗಿ ಕರವೇ ಸದಾ ಮುಂಚೂಣಿಯಲ್ಲಿದೆ. ಈ ವೇದಿಕೆಯಲ್ಲಿ ಕೆಲಸ ಮಾಡುವುದು ನನಗೆ ಸಿಕ್ಕಿರುವ ದೊಡ್ಡ ಗೌರವ. ಸಂಘಟನೆಗೋಸ್ಕರ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಮತ್ತು ಸಂಘಟನೆ ಬಲಪಡಿಸುತ್ತೇನೆ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಕೃಷ್ಣ ಮಗವೀರ ಸರ್ ತಮಗೂ ಕೂಡ ಅಭಿನಂದನೆಗಳು. ಜಿಲ್ಲಾಧ್ಯಕ್ಷ ಪುಷ್ಪವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಂದಾಪುರದ ಕೃಷ್ಣನ್ನ, ಅದೇ ರೀತಿ ನಾಗೇಶ್ ದೇವಾಡಿಗ ಮತ್ತೋರ್ವ ಉಪಾಧ್ಯಕ್ಷರು ನಾಗೇಶ್ ದೇವಾಡಿಗ ಸರ್ ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸರ್. ಆದೇಶದ ಮೇರೆಗೆ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳ ಅಧ್ಯಕ್ಷರ ಪ್ರಕ್ರಿಯೆಯನ್ನು ಮಾಡಬೇಕಂತೇಳಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಈಗಾಗಲೇ ಕಾಪು ತಾಲೂಕು ಆಯ್ಕೆಯಾಗಿ 2 ವರ್ಷ ಆಯಿತು. ಈಗಾಗಲೇ ನೂತನವಾಗಿ ಇವತ್ತು ಕುಂದಾಪುರ, ಕಾಪು ಮತ್ತು ಬೈಂದೂರು ತಾಲೂಕಿನ ಅಧ್ಯಕ್ಷರ ಪದಗ್ರಹಣ ಆಗಿದೆ ಮತ್ತು ಇವತ್ತು ಉಡುಪಿ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕೂಡ ಆಗಿದೆ. ಹಾಗಾಗಿ 3 ತಾಲೂಕಿನ ನೂತನ ಅಧ್ಯಕ್ಷರುಗಳಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರವರ ತಾಲೂಕುಗಳಲ್ಲಿ ಸಂಘಟನೆ ಯಶಸ್ವಿಯಾಗಿ ಮಾಡಬೇಕಂತೇಳಿ ಅವರಿಗೆ ಆದೇಶ ಮಾಡಿದ್ದೇನೆ. ಅದರ ಪ್ರಕಾರ ಅವ್ರು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದೇನೆ.
ಇವತ್ತು ಬೈಂದೂರು ತಾಲೂಕಿನ ಅಧ್ಯಕ್ಷರಾಗಿ ಮಾನ್ಯ ಶ್ರೀಯುತ ಅಣ್ಣಪ್ಪ ಪೂಜಾರಿ ಅವರನ್ನ ಆಯ್ಕೆ ಮಾಡಿದ್ದೇವೆ. ಹಾಗೆ ಕುಂದಾಪುರ ತಾಲೂಕಿನ ಅಧ್ಯಕ್ಷರಾಗಿ ಮಾನ್ಯ ಶ್ರೀಯುತ ಶಿವ ಆರ್ ಪೂಜಾರಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆ ಕಾಪು ತಾಲೂಕಿನ ನೂತನ ಅಧ್ಯಕ್ಷರಾಗಿ ಮೊಹಮ್ಮದ್ ಸಿರಾಜ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಈಗ ಉಡುಪಿ ಜಿಲ್ಲೆಯಾದ್ಯಂತ ನಾಮಫಲಕದೊಂದು ಬಹುದೊಡ್ಡ ಹೋರಾಟ ಆಗಲಿಕ್ಕಿದೆ. ಯಾಕಂತೇಳಿದ್ರೆ ರಾಜ್ಯ ಸರ್ಕಾರದ ಆದೇಶ ಶೇಕಡ 60% ನಾಮಫಲಕದಲ್ಲಿ ಕನ್ನಡ ಇರಬೇಕಂತೇಳಿ ಆದೇಶ ಆಗಿದೆ. ಆದರೂ ಕೂಡ DC ಅವರಿಗೆ ಹಲವು ಬಾರಿ ಗಮನಕ್ಕೆ ತಂದಿದ್ದೇವೆ. ನಗರಸಭೆ ಆಯುಕ್ತರಿಗೆ ಕೂಡ ಗಮನಕ್ಕೆ ತಂದಿದ್ದೇವೆ. ಅವರು ನಿದ್ರೆ ಮಾಡ್ತಿದ್ದಾರೆ. ಆ ನಿದ್ರೆ ಬಿಡಿಸುವಂಥ ಕೆಲಸವನ್ನು ಮುಂದೆ ಉಡುಪಿ ಜಿಲ್ಲೆಯಾದ್ಯಂತ ಎಲ್ಲ ಜಿಲ್ಲಾ ಮಟ್ಟ ಮತ್ತು ಜಿಲ್ಲಾ ಘಟಕ ಮತ್ತು ಎಲ್ಲ ತಾಲೂಕಿನ ಘಟಕದೊಂದಿಗೆ ಅತ್ಯಂತ ದೊಡ್ಡ ಒಂದು ಪ್ರತಿಭಟನೆ ಮಾಡಬೇಕು ಅಂಥೇಳಿ ನಾವು ಈಗ ರೂಪುರೇಖೆಗಳನ್ನು ಹಾಕ್ಕೊಂಡಿದ್ದೇವೆ. ಯಾವ್ದು ಹೇಳಿ? ಹೌದೌದು. ನಾವೀಗ ಯಾಕಂತ ಹೇಳಿದರೆ ಸಾರ್ವಜನಿಕರಿಗೆ ಯಾವುದೇ ಇಲಾಖೆಯಲ್ಲಿ, ಯಾವುದೇ ಪಂಚಾಯತ್ ಆಗಲಿ, ಪುರಸಭೆ ಆಗಲಿ, ಯಾವುದೇ ರೆವಿನ್ಯೂ ಇಲಾಖೆಯಲ್ಲಿ, ಯಾವುದೇ ಇಲಾಖೆಯಲ್ಲಿ ಇವತ್ತು ಸುಸೂತ್ರವಾಗಿ ಅತ್ಯಂತ ಸುಲಭವಾಗಿ ಜನಸಾಮಾನ್ಯರಿಗೆ ಕೆಲಸ ಆಗ್ತಿಲ್ಲ. ಲಂಚಕ್ಕೆ ಬೇಡಿಕೆ ಇಡುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಪಂಚಾಯತಿಯಿಂದ ಹಿಡಿದು ಯಾವ ದೊಡ್ಡ ಕಚೇರಿಯಲ್ಲಿ ಕೂಡ ಲಂಚಕ್ಕೆ ಮುಕ್ತ ಬೇಡಿಕೆ ಇಡ್ತಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾದರೆ ಅದರ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಂತೇಳಿ ನಾವು ಈಗಾಗಲೇ ಯೋಜನೆಗಳು ಹಾಕ್ಕೊಂಡಿದ್ದೀವಿ. ಹೌದೌದು. ಸಂಘಟನೆ ಅಂತ ಹೇಳಿದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸಂಘಟನೆಗೆ ಒತ್ತು ಕೊಡುವಂಥದ್ದು ಕಮ್ಮಿ ಆಗಿದೆ. ಕೇವಲ BJP, ಕಾಂಗ್ರೆಸ್ಸು, ಬಜರಂಗ ದಳ ಅಂತ ಹೇಳುವಂಥ ಈ ಜಿಲ್ಲೆಯಲ್ಲಿ ನಾರಾಯಣಗೌಡರ ಆದೇಶದ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಕರವೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಟ್ಟಬೇಕು ಅಂಥೇಳಿ ನಮ್ಮ ಹತ್ರ ಒಂದು ಆದೇಶ ಹೊರಡಿಸಿದ್ದಾರೆ. ಅವರ ಆದೇಶದ ಮೇರೆಗೆ ಉಡುಪಿ ಜಿಲ್ಲೆಯ 7 ತಾಲೂಕುಗಳು ಪ್ರವಾಸ ಮಾಡಿ 7 ತಾಲೂಕುಗಳಲ್ಲೂ ತಾಲೂಕು ಅಧ್ಯಕ್ಷರು ಮತ್ತು ಮಹಿಳಾ ಘಟಕವನ್ನು ಯಶಸ್ವಿಯಾಗಿ ಕಟ್ಟಿ ಒಂದು ಉಡುಪಿ ಜಿಲ್ಲೆಯಾದ್ಯಂತ ಒಂದು ಒಳ್ಳೆಯ ಸಂಘಟನೆ ಮಾಡಬೇಕಂತೇಳಿ ನಾನು ಪಣವನ್ನು ತೊಟ್ಟಿದ್ದೆ. ಅದಕ್ಕೆ ತಾಲೂಕು ಅಧ್ಯಕ್ಷರುಗಳು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ನಾವು ನಮ್ಮ ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಸಂಘಟನೆಯನ್ನು ಕಟ್ತೇವೆ ಅಂತ ಹೇಳೋರು ಭರವಸೆಯನ್ನು ಕಟ್ಟಿದ್ದಾರೆ. ನನಗೆ ಅದು ನಂಬಿಕೆ ಇದೆ. ತಾವು ಜಿಲ್ಲಾಧ್ಯಕ್ಷರಾದ ಹಲವು ಪ್ರತಿಭಟನೆಗಳನ್ನು ಮಾಡಿದ್ದೀವಿ. ಹೌದು. ತಾವು ಪ್ರತಿಭಟನೆ ಮಾಡಿದ ನಂತರ ಯಶಸ್ವಿ ಕಾರ್ಯ ಯಾವ್ದು ಹೇಳಿ? ಪ್ರತಿಭಟನೆ ಮಾಡಿದ ನಂತರ ಒಂದು ಏನಾದರೂ ಒಂದು ಯಶಸ್ವಿ ಹೌದು. ನಾವು ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಯಾವುದೇ ವಿರುದ್ಧ ಒಂದು ಪ್ರತಿಭಟನೆ ಕೈಗೊಂಡಾಗ ಅದನ್ನು ಸರ್ಕಾರವು ಆದೇಶಕ್ಕೆ ಬರದೆ ತರುವ ತನಕ ನಮ್ಮ ಹೋರಾಟವನ್ನು ನಿಲ್ತಕ್ಕಂಥದ್ದಲ್ಲ. ನೀವು ತೆರೆದು ನೋಡಿದರೆ ಇತಿಹಾಸದಲ್ಲಿ ಸುಮಾರು ಉದಾಹರಣೆಗಳಿದೆ. ಯಾವುದೇ ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ನಾರಾಯಣಗೌಡರು ರಾಜ್ಯದಲ್ಲಿ ಇಂಥದ್ದು ಪ್ರತಿಭಟನೆಯನ್ನು ಕೈಗೊಂಡ್ರೆ ಅದು ಸರ್ಕಾರ ಆದೇಶ ಮಾಡುವವರೆಗೂ ಬಿಟ್ಟದ್ದಿಲ್ಲ. ಕೊಲ್ಲೂರು ದೇವಸ್ಥಾನದಲ್ಲಿ ಹಿಂದಿ ಮತ್ತು ಪರಭಾಷೆಯ ಬೋರ್ಡುಗಳನ್ನು ತೆರವು ಮಾಡಿದ್ದೀರಿ. ಇಲ್ಲ, ಈಗಾಗಲೇ ಮಲಯಾಳಮಲ್ಲಿ ಉಂಟು. ನಾವು ನೋಡಿ ಬೇರೆ ಭಾಷೆಯನ್ನು ವಿರೋಧ ಮಾಡ್ತಾ ಇಲ್ಲ, ಕನ್ನಡ ಭಾಷೆಯನ್ನು ಗೌರವಿಸಬೇಕು. ಯಾಕಂತೇಳಿ ಕೊಲ್ಲೂರು ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಸ್ಟೇಟ್ಗಳಿಂದ, ರಾಜ್ಯದಿಂದ ಬರ್ತಾರೆ. ಹಾಗಾಗಿ ಮಲಯಾಳಂ ಹಾಕಬಾರ್ದು ಅಂತ ನಾವು ಹೇಳೋದಿಲ್ಲ. ಆದರೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಬೈಂದೂರು ತಾಲೂಕು ಅಧ್ಯಕ್ಷರ ಆಯಿತು ಮತ್ತು ಕುಂದಾಪುರ ಅಧ್ಯಕ್ಷರ ಆಯ್ಕೆ ಆಯಿತು. ಒಂದು ದಿನ ಕೊಲ್ಲೂರು ಅಲ್ಲಿ ನಾವು ಈಗ ಪ್ರತಿಭಟನೆ ಮಾಡಲಿಕ್ಕಿದೆ. ಕೊಲ್ಲೂರಲ್ಲಿ ಅವರ ಗಮನಕ್ಕೆ ತಂದು, ಅಲ್ಲಿ ಪಂಚಾಯತ್ ಕಾಣ್ತದೆ, ಅವರ ಗಮನಕ್ಕೆ ತಂದು ಕೊಲ್ಲೂರಾದ್ಯಂತ ಆಂಗ್ಲ ಭಾಷೆಯನ್ನು ನಾಮಫಲಕವನ್ನು ತೆರವುಗೊಳಿಸಿ ಕನ್ನಡವನ್ನು ಶೇಕಡ 60% ಹಾಕಬೇಕಂತೇಳಿ ನಾವು ತಾಕೀತು ಮಾಡ್ತೇವೆ. ಸದ್ಯ ಪ್ರಭಾಕರ್ ಪೂಜಾರಿ ಅವರು ಜಿಲ್ಲಾಧ್ಯಕ್ಷರು ಅದನ್ನು ಮಾಡಿದ್ದಾರೆ. ಅದನ್ನು ನಾನು ಶಕ್ತಿಪೂರ್ವಕವಾಗಿ ಮುನ್ನಡೆಸ್ಕೊಂಡು ಹೋಗುತ್ತೇನೆ. ಅಲ್ವಾ? ಸಾಕ. ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಮುಖಂಡರು ಎಲ್ಲರೂ ಸೇರಿ ನನ್ನನ್ನು ಬೈಂದೂರು ತಾಲೂಕಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಬೈಂದೂರಲ್ಲಿ ಯಾವುದೇ ಕನ್ನಡ ಪರ ಹಾಗೂ ಜಲ, ನೆಲ, ಭಾಷೆ ಯಾವುದೇ ವಿಷಯದಲ್ಲಿ ಜನರಿಗೆ, ಕಟ್ಟಕಡೆಯ ಜನರಿಗೆ ತೊಂದರೆ ಆದರೆ ಅದರ ವಿರುದ್ಧವಾಗಿ ಹೋರಾಡಲು ನಾನು ಸದಾ ಹೋರಾಟಕ್ಕೆ ಸಿದ್ಧನಾಗಿರುತ್ತೇನೆ. ಅದರಿಂದ ನನ್ನ ಈ ಉಡುಪಿ ಜಿಲ್ಲೆಯ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕುಂದಾಪುರ ತಾಲೂಕಿನ ಎಲ್ಲ ಸದಸ್ಯರು ನನ್ನ ಜೊತೆಯಲ್ಲಿ ಸಹಕಾರ ಕೊಡ್ತಾರೆ ಅಂತ ನಾನು ಅವರನ್ನು ನಂಬಿರುತ್ತೇನೆ. ಕನ್ನಡ ಧರ್ಮ, ಕನ್ನಡವೇ ಮತ, ಕನ್ನಡವೇ ದೇವರು ಹೇಳಿ ನಾನು ಈ ಅಧ್ಯಕ್ಷ ಸ್ಥಾನವನ್ನು, ಕಾಪು ತಾಲೂಕಿನ ಅಧ್ಯಕ್ಷ ಸ್ಥಾನವನ್ನು ತೆರಗಡೆಯಾಗಿದ್ದೇನೆ. ಮತ್ತು ನಾರಾಯಣಗೌಡರ ಅಧ್ಯಕ್ಷದಿಂದ ಪ್ರಭಾಕರ್ ಪೂಜಾರಿ ಅವರಿಂದ ಅಧ್ಯಕ್ಷವಾಗಿ ಆಗಿದ್ದೇನೆ. ಧರ್ಮ ಕನ್ನಡ ದೇವರು ಅಂತೇಳಿ ಈ ಒಂದು ಕಾಪು ಹಾಗೂ ಬೈಂದೂರು ಕುಂದಾಪುರ
ಪದಗ್ರಹಣ ಕಾರ್ಯಕ್ರಮ ಇಲ್ಲಿ ನಡೆದಿತ್ತು. ಹಾಗೆ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷ ನಾನು ಶೇಖಿಂಬ್ರ ನಮ್ಮನ್ನು ಆಯ್ದುಕೊಂಡ ನಮ್ಮ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಭಾಕರ್ ಪೂಜಾರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ. ಹಂಗೆ ರೀ ಹಂಗೆ ಇಲ್ಲಿ ನೋಡಿ ಹೋಗಿ ಇಲ್ಲಿ ನೋಡಿ